ಸೌಜನ್ಯ ಒಬ್ಳೇ ಅಲ್ಲ, ಅವಳ ಹಾಗೆ ನೂರಾರು ಸಾವಿರಾರು ಜನ ತಮ್ಮ ಪ್ರಾಣಕ್ಕೋಸ್ಕರ ಹೋರಾಡಿದ್ದಾರೆ, ಕೂಗಾಡಿದ್ದಾರೆ. ಆದ್ರೆ ಆ ಕೂಗು ಇವಾಗವರೆಗೂ ಕಾನೂನು ಕಿವಿಗೆ ಬಿದ್ದಿಲ್ಲ. ಭೂಮಿಯಲ್ಲಿರುವಂತಹ ಎಲ್ಲ ಜಾಗಗಳ ತರ ಧರ್ಮಸ್ಥಳ ಕೂಡ ಒಂದು. ಅಲ್ಲಿ ಕೆಟ್ಟದು ಒಳ್ಳೇದು ಎಲ್ಲಾನು ಇದೆ. ಬಟ್ ನಾವು ಯಾವ್ದನ್ನ ಸಪೋರ್ಟ್ ಮಾಡ್ತೀವಿ, ಯಾವ್ದನ್ನ ಗೆಲ್ಲಿಸ್ತೀವಿ, ಅದ್ರ ಮೇಲೆ ಇನ್ನೆಲ್ಲ ಡಿಪೆಂಡ್ ಆಗಿರುತ್ತೆ. ಇದರಿಂದ ಒಂದು ಸಿವಿಲಿಯನ್ ಇರ್ಬೋದು, ಪಾಲಿಟಿಷಿಯನ್ ಇರ್ಬೋದು, ಅಥವಾ ಒಂದು ಹೈ ಇನ್ಫ್ಲುಯೆನ್ಸ್ ಇರುವಂತಹ ಸೀರಿಯಲ್ ಕಿಲ್ಲರ್ ಆದ್ರೂ ಆಗಿರ್ಬೋದು, ನಮಗೆ ನ್ಯಾಯ ಬೇಕು, ಈಗಲೇ ಬೇಕು. ಇಷ್ಟು ವರ್ಷ ಆದ್ರೂ ನ್ಯಾಯ ಕೊಡ್ಸಕ್ಕಾಗಿಲ್ಲ ಅಂದ್ರೆ ಖಂಡಿತ ಎಂಥವ್ರಿಗಾದ್ರೂ ಕಾನೂನು ಮೇಲೆ ನಂಬಿಕೆ ಅಂತೂ ಇರೋದಿಲ್ಲ. ನಿಮ್ಮಪ್ಪ ಕುಸ್ತಿ ಪೈಲ್ವಾನ್ ಆಗಿರ್ಬೋದು, ನಿಮ್ಮಣ್ಣ ಬ್ಲ್ಯಾಕ್ ಬೆಲ್ಟ್ ಆಗಿರ್ಬೋದು, ಬಟ್ ಸಿಚುವೇಶನ್ ಅಂತ ಬಂದಾಗ ಇವ್ರು ಯಾರು ಇಲ್ದಿರೋವಾಗ ನಿಮ್ಮನ್ನ ನೀವು ಕಾಪಾಡ್ಕೋಬೇಕು. ಅದಕ್ಕೆ ಸೆಲ್ಫ್ ಡಿಫೆನ್ಸ್ನ ಕಲ್ತ್ಕೋಬೇಕು. ಎಷ್ಟೋ ಜನ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಕಲ್ತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪನೂ ಎಂಕರೇಜ್ ಮಾಡೋದಿಲ್ಲ. ದಯವಿಟ್ಟು ಯೋಚನೆ ಮಾಡಿ, ಈ ಥರ ಒಂದು ಸಿಚುವೇಶನ್ ಬಂದರೆ ನಾಳೆ ನೀವಾಗಲಿ ಅಥವಾ ಬೇರೆ ಯಾರು ಬಂದು ಕಾಪಾಡೋದಕ್ಕಾಗಲ್ಲ, ಅವ್ರು ಕಾಪಾಡ್ಕೋಬೇಕು. ನಾನು ಸತ್ಯಕ್ಕೋಸ್ಕರ ನಿಲ್ತೀನಿ, ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ. ನೀವು ಇದೇ ರೀತಿ ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ಈ ಒಂದು ವಿಷಯನ ಜನರಿಗೆ ಸೇರೋ ಹಾಗೆ ಮಾಡಿ, ಶೇರ್ ಮಾಡಿ.